ನಿಮ್ಮನ್ನು ನೋಡಿದರೆ ಇಂಡಸ್ಟ್ರಿ ಅವರು ಯಾಕೆ ಹೆದರ್ತಾರೆ? ನಾನು ನೇರವಾಗಿ ಮಾತಾಡ್ತೀನಿ. ಎಷ್ಟೋ ಕಡೆ ನಮಗೆ ಜರ್ನಲಿಸ್ಟಿಗೆ ಅಂತ ಒಂದು ಕೂರ್ಸಕ್ಕೆ ಒಂದು ಸೀಟ್ ಮಾಡಿರ್ತಾರೆ, ಕಲಾವಿದರಿಗೆ ಡೈರೆಕ್ಟರ್ಗೆ ಒಂದು ಸೀಟ್ ಮಾಡಿರ್ತಾರೆ. ಅಲ್ಲಿ ಮಾಡಿದ್ರೆ ಅಲ್ಲೂ ನಮ್ಮನ್ನ ಎದುರಿಸ್ತಾರೆ. ನಾವೆಲ್ಲೂ ಗೊತ್ತಾಗ ಕ್ಯಾಮ್ರಾ ಇಟ್ಟು ತೆಗೆದು ಸೈಡಿಗೆ ಬಿಸಾಕ್ತಾರೆ. ಇನ್ಯಾವನ ಒಬ್ಬ ಕಾಲ ಹತ್ರ ಇಟ್ಕೊಳೋ ನಾವು ನೀವು ಮರ್ಯಾದೆ ಕೊಟ್ಟರೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ? ನಾನು ರೆಸ್ಪೆಕ್ಟ್ ನಿಮ್ಗೆ ಯಾಕೆ ರೀ ಕೊಡೋದು? ರೆಸ್ಪೆಕ್ಟ್ ಇದರಲ್ಲಿ ಪೊಲೀಸ್ನವ್ರು ಹೇಳ್ಕೊಳೋ ಲೆವೆಲ್ಗೆ ಬಂದಿತ್ತು. ಯಾವುದೋ ಬೆಂಗಳೂರು ಯೂನಿವರ್ಸಿಟಿ ಇದು ಮಾಡಿದಾಗ ರಮ್ಯ ಅವರು ಆ ಚಿತ್ರದಲ್ಲಿ ಮಾಡ್ತಾ ಇರೋದು ಕಾಲ್ ಗರ್ಲ್ ಕ್ಯಾರೆಕ್ಟರ್. ಟಿ ವಿಲಿ ನಂದೇ ಬರ್ತಾಯಿದ್ದೆ, ಏನೇ ಇಲ್ಲಿ ಮಾತಾಡ್ತಾ ಇದ್ದೀನಿ ಟಿ ವಿಲಿ. ಆ ಟಿ ವಿಲಿ ನನ್ನ ಫೋಟೋ ಹಾಕೋರೆ, ಅವಳು ವಾಯ್ಸ್ ಬರ್ತಾಯಿದೆ, ರಮ್ಯ ಅವ್ರು ನಿಮ್ಮೆಲ್ಲ ಕೇಸ್ ಹಾಕಿದ್ದಾರೆ ಹಂಗೆ ಅಮ್ಮ. ಆ ಸಿನಿಮಾ ಸ್ಟಿಲ್ಗಳು ಕಳಿಸ್ತವ್ ಸ್ಟಿಲ್ ಫೋಟೋಗ್ರಾಫರ್ನ ಬರ್ತಾನೆ, ಸ್ಟಿಲ್ ಫೋಟೋಗ್ರಾಫರ್ ಪ್ರೊಡ್ಯೂಸರ್ ಬರ್ತಾರೆ, ಪ್ರೊಡ್ಯೂಸರು ಪಿ ಆರ್ ಓ ಕೊಡ್ತಾರೆ. ಅವು ಪಿ ಆರ್ ಏನು ಮಾಡ್ತಾರೆ, ಎಲ್ಲ ಪೇಪರ್ಗೂ ಹಂಚುತ್ತಾರೆ. ಅವಾಗ ಎಲ್ಲ ಹಂಚುತ್ತಾರೆ, ಎಲ್ಲರೂ ಬರೀತಾರೆ, ಒಳ್ಳೇದು ಇದ್ರು ಕೆಟ್ಟದ್ದು ಎಲ್ಲ ಬರೀತಾರೆ. ಹಂಗಂತೇಳಿ ನಾವು ಅರೆಸ್ಟ್ ಮಾಡ್ತೀರಾ ನೀವು ಫೋಟೋಗ್ರಾಫರ್ನ? ಹಾಗೆ ನಂದೇನಿದೆ, ನಾನು ಫೋಟೋ ತೆಗ್ದೀನಿ ಅಷ್ಟೇ, ನಾನು ಏನು ಮಾಡಿಲ್ಲ. ನಿಮ್ಮನ್ನು ನೋಡಿದರೆ ಇಂಡಸ್ಟ್ರಿ ಅವರು ಯಾಕೆ ಹೆದರ್ತಾರೆ? ನಾನು ನೇರವಾಗಿ ಮಾತಾಡ್ತೀನಿ. ಅದಕ್ಕೆ ನಾನು ನೇರವಾಗಿ ಮಾತಾಡ್ತೀನಿ. ನಾನು ಒಳಗೊಂದು ಹಿಂಗೆ ಇಟ್ಕೊಂಡು ಹೋಗಕ್ಕೆ ಬರೋಲ್ಲ, ಬಕೆಟ್ ಹಿಡಿಯೋಕ್ಕೆ ಬರೋಲ್ಲ. ನಾನು ನೇರವಾಗಿ ಮಾತು ಗಣೇಶ್, ಈಗ ನೀವು ರೆಸ್ಪೆಕ್ಟ್ ಕೊಟ್ರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟೇ. ಗಣೇಶ ಏನ ಹಂಗೆ ಹಿಂಗೆ ಅಂದ್ರೆ ಅಂದ ನೀವೇನು ಮಾಡ್ತೀರಾ? ಏನೋ ನಾಗೇಶ ಏನು ಅಂತೀರಾ? ಇಲ್ಲಾಂದ್ರೆ ಏನು ಸೀನಿಯರ್ ಏನು ತಿಗಾಕೊಬ್ಬ ಏನು ಹಿಂಗೆ ಕರಿತೀಯ ಅಂತಾರಲ್ವಾ? ಈಗ ಎಷ್ಟು ಜನ ನನಗೆ ಮರ್ಯಾದೆ ಕೊಡದೆ ಮಾತಾಡಲ್ಲ, ಆದರೂ ನಾನು ಸುಮ್ಮನೆ ಇದ್ದೀನಿ. ನಾನು ಊಟ ಮಾಡ್ಬೋದಾಗಿತ್ತಲ್ವ? ತುಂಬ ಕಾಂಟ್ರವರ್ಷಿಯಲ್ ಆಯ್ತಲ್ಲ. ಯಾವ್ದು ಹೇಳಿ? ಕಾಂಟ್ರವರ್ಸಿ ತುಂಬ ಆಯಿತು. ಕಾಂಟ್ರವರ್ಸಿ ತುಂಬ ಇದೆ. ಎಲ್ಲಿಲ್ಲ ಎಲ್ಲ. ನಾಗೇಶ್ ಕುಮಾರ್ ಅಂದರೆ ಕಾಂಟ್ರವರ್ಸಿ ಅಂದರೆ ಎಷ್ಟೋ ಜನ ನಾಗೇಶ್ ಕುಮಾರ್ ಅಲ್ಲಿ ಕೂತವನೆ ಅಂದ್ರೆ ಹತ್ರಕ್ಕೆ ಬರಲ್ಲ. ನನ್ನ ಕ್ಯಾಮ್ರಾ ಬ್ಯಾಗಲ್ಲಿ ಇಟ್ಟಿದ್ರೆ ನಾನು ಕ್ಯಾಮ್ರಾ ಬಿಟ್ಬಿಟ್ಟು ಆ ಕಡೆ ಯಾರು ಕೂತ ಬೇಡ ಬಿದ್ದುಬಿಡ್ತಾನೆ ಅಂತ. ತುಂಬ ಜನ ನಾನು ಕ್ಯಾಮ್ರಾ ಇಟ್ಟರು ಬೈತಾರಂತ. ಹಿಂದೆ ಒಂದ್ಸರಿ ಯಾವುದೋ ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದೀನಿ, ಅವನ ಆಸ್ತು ರಾಜಶೇಖರ ಅಂತ, ಅವನಿಗಿಲ್ಲ ಕ್ಯಾಮ್ರಾ ಲೆನ್ಸ್ ಇಟ್ಟಿದ್ದೀನಿ, ತೆಗ್ದು ಕ್ಯಾಮ್ರಾ ಬೆಸಾಕಿದ್ದು ಹೋಗಿದ್ದಾನೆ. ಕೋಪ ಬಂದ್ಬಿಡ್ತಾನೆ. ಅನ್ನ ತಿಂತೀವ್ರಿ ಅದು ನಾವು. ಎಷ್ಟೋ ಕಡೆ ನಮಗೆ ಜರ್ನಲಿಸ್ಟಿಗೆ ಅಂತ ಒಂದು ಕೂರ್ಸಕ್ಕೆ ಒಂದು ಸೀಟ್ ಮಾಡಿರ್ತಾರೆ, ಕಲಾವಿದರಿಗೆ ಡೈರೆಕ್ಟರ್ಗೆ ಒಂದು ಸೀಟ್ ಮಾಡಿರ್ತಾರೆ. ಅಲ್ಲಿ ಮಾಡಿದ್ರೆ ಅಲ್ಲೂ ನಮ್ಮನ್ನ ಎದುರಿಸ್ತಾರೆ. ನಾವೆಲ್ಲೂ ಗೊತ್ತಾಗ ಯಾವ್ದು ಕ್ಯಾಮ್ರಾ ಇಟ್ಟು ತೆಗೆದು ಸೈಡಿಗೆ ಬಿಸಾಕ್ತಾರೆ. ಇನ್ಯಾವನ ಒಬ್ಬ ಕಾಲ ಹತ್ರ ಇಟ್ಕೊಳವನ. ಬಟ್ ಇಂಡಸ್ಟ್ರಿಯಲ್ಲಿ ಒಂದು ಸೂಪರ್ ಸ್ಟಾರ್ ಯಾರನ್ನೂ ಬಿಟ್ಟಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ. ನಾವು ನೀವು ಮರ್ಯಾದೆ ಕೊಟ್ಟರೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ? ನಾನು ರೆಸ್ಪೆಕ್ಟ್ ನಿಮ್ಗೆ ಯಾಕೆ ರೀ ಕೊಡೋದು? ರೆಸ್ಪೆಕ್ಟ್ ಏನೂ ಕೊಡ್ಬೇಕು. ಯಾರೋ ಒಬ್ಬರು ಹೇಳಿದ್ರು, ಇಲ್ಲಿ ಸ್ಟಾರ್ಗಳು ಬಂದು ಕೂತ್ಕೋತಾರಂದ. ನಾನು ಹೇಳಿದ್ದೀನಿ, ನಾನು ಸ್ಟಾರೇ, ಸರ್ವಿಸ್ ಮಾಡ್ತೀನಿ. ನಾನು ಅದೊಂದು ಫೈಟ್ ಮಾಡಿದ್ದೀನಿ, ಅದೊಂದೇ ಫೈಟ್ ಮಾಡಿಲ್ಲ. ನಾನು ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ನಾನು ಎಷ್ಟು ಗಲಾಟೆ ಮಾಡಿದ್ದೀನಿ. ಅವಾರ್ಡ್ ಫಂಕ್ಷನ್ ಮಾಡಿದಾಗ ನಮ್ಮನ್ನು ಬೀದಿ ನಾಯಿಗಳ ಥರ ಕೆಳಗಡೆ ಕೂರಿಸೋರು. ಅವಾಗ ನಂದು ಎಷ್ಟು ಕಾಂಟ್ರವರ್ಸಿ ಆಗಿದ್ದ ಇನ್ಫಾರ್ಮೇಷನ್ ನನ್ನ ಅದು ಬೇಡ. ಇದರಲ್ಲಿ ನಾನು ಪೊಲೀಸ್ನವ್ರು ಹೇಳ್ಕೊಳೋ ಲೆವೆಲ್ಗೆ ಬಂದಿತ್ತು. ಯಾವುದೋ ಬೆಂಗಳೂರು ಯೂನಿವರ್ಸಿಟಿ ಇದು ಮಾಡಿದಾಗ ಫೋಟೋಗ್ರಾಫಿ. ಈಗ ನಾವು ಫ್ರಂಟಲ್ಲಿ ಎಲ್ಲ ಫೋಟೋ. ಈಗ ಬರವಣಿಗೆಗಾರರು ಏನು ಬರೆಯೋದು ಅವ್ರು ದೂರದಿಂದ ನೋಡ್ತಾರೆ, ಮಾಡ್ತಾರೆ. ಇಂಟ್ರ್ಯೂ ಸಂದರ್ಶನ ಮಾಡೋದೇ ಬೇರೆ. ಒಂದು ಏನೋ ನಡೀತಾರೆ ಫಂಕ್ಷನ್ನ ಹೋಗಿ ನೀವು ಅಲ್ಲಿ ಕ್ವಶನ್ ಕೇಳೋಕ್ಕಾಗಲ್ಲ. ಅಲ್ಲಿ ಏನು ಮಾತಾಡ್ತಾ ಅದು ನೀವು ಬರ್ಕೊಂಡು ಹೋಗ್ತಿರ್ತೀರ. ನಮ್ಗೆ ಹಂಗಲ್ಲ. ಇಲ್ಲ ಝೂಮ್ ಹಾಕೋಬೇಕು, ಇಲ್ಲ ಇದು ಹಾಕೋಬೇಕು. ತುಂಬ ಕಷ್ಟ. ಫೋಟೋ ತೆಗಿಬೇಕು, ಇಲ್ಲಾಂದ್ರೆ ನಾವು ಕ್ಯಾಕರ್ಸ್ ಉಗಿಬೇಕು, ನಿಮ್ಮಂಥವ್ರು ಉಗಿತಾರೆ. ಬೇನು ನೆಟ್ಟಿಗೆ ಫೋಟೋ ತೆಗೋಕ್ಕಾಗಲ್ವಾ? ಅದು ನಿನ್ನ ತಪ್ಪಲ್ಲ. ಯಾಕೆ ನಿಮ್ಮ ಬರವಣಿಗೆ ಕರೆಕ್ಟಾಗಿ ಫೋಟೋ ಬೇಕಲ್ಲಿ. ಫಸ್ಟು ಫೋಟೋ ಬರವಣಿಗೆ ಎರಡು ಸಿಂಕ್ ಆಗಬೇಕು. ಹೌದು. ಈಗ ಗಣೇಶ್ ಕಾಸ್ಗೋಡು ಏನೋ ಒಂದು ಬರೀತಾರೆ ಅಂದರೆ ಅಲ್ಲೊಂಚೂರು ತರಲೇ ಇರಬೇಕು. ಏನೋ ಹಿಂಗೆ ಅನ್ಕೋತಿದ್ದೆ ಓಂ ಪ್ರಕಾಶ್ ಥರ ಅಲ್ಲ, ಇವನು ಯರೇಶ್ವರಮ್ಮಗೆ ಹಿಂಗೆ ಕೆರಿತಾನೆ ಅಂದರೆ ಅದೇ ಫೋಟೋ ಇರೋದು. ನೀವು ಕೊಟ್ಟಿದ್ದೀನಿ ಬೇಜಾನ್ ಅಂತ ಅಲ್ವಾ? ಅದು ವಿಶೇಷತೆ. ಓಂ ಪ್ರಕಾಶ್ ಅದೇ ವಿಶೇಷತೆ ಫೋಟೋಗಳು. ಹೌದು, ಹಂಗಿರ್ಬೇಕು ಫೋಟೋ. ಆಮೇಲೆ ಯಾವ ಸನ್ಮಾನ ಮಾಡ್ತಾರೆ ಅಂತ ಹಂಗಿರ್ಬೇಕು ಫೋಟೋ. ಒಬ್ಬ ಸ್ಮೈಲ್ ಇರಬೇಕು, ಒಬ್ಬ ಹಿಂಗಿರ್ಬೇಕು. ಅವ್ರು ಸ್ಮೈಲ್ ಮಾಡಿಲ್ಲ ಅಂದರೆ ನಾವು ಪಂಪ್ ಹೊಡಿಬೇಕು. ಸರ್ ಸ್ಮೆಲ್ ಮಾಡಿ ಸರ್ ಹೆಂಗೆ ಅಂತ ಅನ್ಬೇಕು. ರಮ್ಯಾ ಇನ್ಸಿಡೆಂಟ್ ಇದೆ ಫೋಟೋಗ್ರಫಿಯಲ್ಲೇ ಅದಲ್ಲ. ಅದು ಫೋಟೋಗ್ರಫಿಯಲ್ಲಿ ಏನಾಯಿತು ಅಂದರೆ ನನಗೆ ಡೈರೆಕ್ಟ್ರು ವಿಜಯ್ ಪ್ರಸಾದ್. ನಾನು ಪ್ರಜಾವಾಣಿಯಿಂದ ಕಡೆಯಿಂದ ಹೋಗಿದ್ದು. ಪ್ರಜಾವಾಣಿಯಿಂದ ನಾನು ಹೋದಾಗ ಅದು ಡೈರೆಕ್ಟ್ ಆದರೆ ಮಾತಾಡುವಾಗಿದ್ದು ರಘುನಾಥ್ ಇದ್ರು ಅವಾಗ ಪ್ರಜಾವಾಣಿಯಲ್ಲಿ. ಕರೆಕ್ಟ್ ರಘುನಾಥೇ ಇರಬೇಕು ಅನ್ಸುತ್ತೆ. ರಘುನಾಥೇ ಅನಿಸುತ್ತೆ ಇನ್ಚಾರ್ಜ್ ಆಗಿದ್ದು ಅವಾಗ ಅವ್ರು ಪರ್ಮಿಷನ್ ತಗೊಂಡು ರಘುನಾಥ್ ಮಾತಾಡಿದ್ರು. ಅವಾಗ ನಾನು ಹೋದೆ ಫೋಟೋ ತೆಗಿಯೋಕ್ಕೆ ಅಂತ ಹೋದೆ, ಕಾರ್ ತಗೊಂಡು ಹೋದಾಗ ಇವನಿಗೆ ವಿಜಯ್ ಪ್ರಸಾದ್ಗೆ ಫೋನ್ ಮಾಡಿದೆ. ಏನು ರೀ ಶೂಟಿಂಗೇ ಇಲ್ಲ ಹಿಂಗೆ ಸಾರ್ ಒಂದು ಪ್ರಾಬ್ಲಮ್ ಮಾಡಿದೆ ಸಾರ್ ಅಂದ. ಏನು ಅಂದ?
ಈ ಆ ಕೆಳಗಡೆ ಇದೆಯಲ್ಲ ಅದು ಕ್ಲಬ್ ಒಂದು ಕೆಳಗಡೆ ಅಲ್ಲೊಂದು ತೋಟ ಥರ ಇದೆ. ಹಾಂ ಅಲ್ಲಿ ಇವನು ಅಲ್ಲೆಲ್ಲ ಗಿಡಗಳು ಮಾವಿನ ತೋಪಿನ ಗಿಡಗಳು ಚಿಕ್ಕದು. ಇವನು ಕಾಪಿ ಕಾಯ್ಸಕ್ಕೆ ಹೋಗ್ಬಿಟ್ಟಾನೆ. ಹಾಂ ಅದು ಏನಾಗಿದೆ, ಹೊಗೆ ಹತ್ಕೊಂಡಿದ್ದು ಅಲ್ಲಿ ಇದಾಗಿ ಜೇನೊಳಗೆ ತುಂಬ್ಕೊಂಡ್ಬಿಡುತ್ತೆ. ಹಾಂ ಜೇನಾಗಿ ತುಂಬ್ಕೊಂಡು ಏನು ಮಾಡ್ಯಾರೆ, ಇವರು ರಮ್ಯ ಅವರು ಕೆರವನಲ್ಲಿ ಸೆಟ್ಲಾಗ್ಬಿಟ್ಟಾರೆ. ಮಿಕ್ಕಿದವರೆಲ್ಲ ಎಲ್ಲರೂ ಹೋಗಿ ಒಂದು ರೂಮಲ್ಲಿ ಎಲ್ಲ ಕಡೆ ಸೆಟ್ಲಾಗ್ಬಿಟ್ಟಾರೆ, ಇಲ್ಲೇ ಇಲ್ಲ. ಆಮೇಲೆ ನಾನು ಹೋಗಿದ್ದಲ್ಲಿ ಒಬ್ಬೊಬ್ಬರು ಆಚೆಗೆ ಬರೋಕ್ಕೆ ಟವಲ್ ಹಾಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡೋದು. ಶೂಟಿಂಗ್ ಕ್ಯಾನ್ಸಲ್ ಮಾಡ್ತೆ. ಆಮೇಲೆ ಇವನು ಪ್ರೊಡ್ಯೂಸರ್ ಲಾಸ್ಟ್ ಆಗುತ್ತೆ. ನಂಗೆ ಪರಿಚಯ ಇತ್ತು ಡಾಕ್ಟ್ರ್ ಅವರು, ನೀರು ದೋಸೆ ಸಾರಿ ಇವರು ಪ್ರೊಡ್ಯೂಸರ್. ಸರಿ ಅದಾಯಿತು ಅಂತ ನಾನು ಹೋಗ್ತೀನಪ್ಪ ಇನ್ನೇನು ಅಂದೆ. ನಾನಂದೆ ಜೇನು ಅದು ಇನ್ಸಿಡೆಂಟ್ ಆಯ್ತಲ್ಲ, ನಾನು ಸುಮ್ಮನೆ ಕಾಲದ ತಿಗಮ್ಮ ನಾನು ಸಾರಿ ಆಯ್ತು ಇದು ಹೋಗ್ಬೇಕಾಗಿತ್ತು. ಹೋಗಿದ್ದನು ರೀ ಒಳ್ಳೆ ನ್ಯೂಸ್ ರೀ, ಜೇನುಹುಳ ಬಂದು ಎಲ್ಲ ಅಟ್ಯಾಕ್ ಮಾಡಿ ಎಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟವ್ರು ಎಲ್ಲರೂ ಅಂತ. ನಾನು ಒಳಗಡೆ ಹೋದ, ಇನ್ನೂ ಯಾರೂ ಬಂದಿತ್ತಿಲ್ಲ. ಯಾರಿಗೂ ಟಿ ವಿನೇನೋ ಯಾರಿಗೋ ಒಂದು ಇನ್ಫಾರ್ಮೇಷನ್ಸು ಹಂಗೆ ಮಾಡಿ ಹೇಳಿದ ತಕ್ಷಣ ಅವರೆಲ್ಲ ಓಡ್ ಬಂದುಬಿಟ್ರು. ಅವಾಗ ರಮ್ಯ ಅವರು ಆಚೆಗೆ ಬಂದಿತ್ತಿಲ್ಲ, ಯಾರೂ ಬಂದಿತ್ತಿಲ್ಲ ಆಚೆ. ಅದು ಜೇನುಹುಳಿಂದ ಎಲ್ಲ ಬಂದು ಶೂಟ್ ಮಾಡ್ಕೊಂಡ್ರು ಎಲ್ಲ. ಸರಿ ಎಲ್ಲ ಆಯಿತು, ಹೋದರು. ಶೂಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಹಿಂಗೆ ಅಂದ್ರೆ ನಾನು ಹೋಗ್ಬಿಡ್ತೀನಿ. ಇಲ್ಲ ಸರ್ ಮೇಲ್ಗಡೆ ಮಾಡ್ತೀವಿ ಸರ್ ಮಧ್ಯಾಹ್ನ ಮೇಲೆ ಅಂತ. ನಾನು ಹೋಗ್ತೀನಿ ಬಿಡ್ರಿ ಅಂತಲೂ ಹೇಳಿದ್ರೆ ಅವಾಗ ಹೋಗ್ಬಿಟ್ಟಿದ್ರೆ ಇಷ್ಟು ಕಾಂಟ್ರವರ್ಸಿ ಆಗ್ತಿತ್ತಿಲ್ಲ, ಬಂದ್ಬಿಡ್ಬೇಕಾಯ್ತು ನಾನು. ಸರ್ ಅದು ಮೇಲೆ ಅಂದರು. ಆ ಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಒಂದು ಹೋಟ್ಲ್ ಥರ ಓಪನ್ ಥರ ಹಿಂಗೆ ಏನೋ ಒಂದು ಮಾಡಿದ್ದಾರೆ. ಅಲ್ಲಿ ಬಂದು ಶಾರ್ಟ್ಸ್. ಪ್ರೊಡ್ಯೂಸರು ನಾನು ಸಿಗರೇಟ್ ಸಹಿತ ಕೂತಿದ್ದು ಅಲ್ಲಿ. ಕೂತಿದ್ದು. ಆಮೇಲೆ ರಮ್ಯ ಬಂದು ಚೆನ್ನಾಗಿದ್ದೀರಾ ಹಂಗೆ, ಹಾಂ ಚೆನ್ನಾಗಿದ್ದೀನಮ್ಮ ಹಂಗೆ ಅಂತ. ಸರಿ ಹೋದ್ರು. ಅಂಥ ಸೆಕ್ಸ್ ಡ್ರೆಸ್ ಅಲ್ಲ ಸ್ಪೆಕ್ಸು ಒಂದು ರೆಡ್ ಕೋಟ್ ಥರ ಹಾಕಿದ್ದು. ಅವ್ರು ತಿಂಡಿ ತಿನ್ನೋ ಸೀನ್ ಅದು, ಸ್ನ್ಯಾಕ್ಸ್ ತಿಂತಾರಲ್ಲ ಅದು. ಆವಾಗ ಟಿ ವಿ ನೈನ್ ಹುಡುಗಿ ಹೆಸರನ್ನ ಮರ್ತೋಯ್ತು. ಆ ಹುಡುಗಿ ನಮ್ಮೂರಲ್ಲೇ ಜರ್ನಲಿಸಮ್ ಮಾಡಿದ್ದು, ಬೇರೆ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದು, ಹೆಸರು ಮರ್ತೋಯ್ತು ಅದು. ಇವನು ಬಂದು ಸಿಗ್ನಲ್ ಕೊಟ್ಟು ಫೋಟೋಸ್ ಹಂಗೆ ಅಂತ. ನಂದು ಬೇರೆಯವ್ರ ಥರ ಹೋಗಿ ಅಲ್ಲ, ಕೆಲವು ಫೋಟೋಗ್ರಾಫರ್ ಹಿಂಗೆ ನಾನು ಆ ಕ್ಯಾರೆಕ್ಟರ್ ಎಲ್ಲ ಲೆನ್ಸ್ ಆ ಕಡೆ 300 ಲೆನ್ಸ್ ಅವಾಗ ಇದ್ದಿದ್ದು ನನ್ನ ಹತ್ರ. 500 ಇತ್ತಿಲ್ಲ. 500 ತಗೊಂಡಿದ್ದು 2017 ತಗೊಂಡಿದ್ದು. ಹೋಗತ್ತು ನನ್ನ ಜೀವನದಲ್ಲಿ ಫಸ್ಟು 100ಇಂದ ಬಂದವನು. 100, ಆಮೇಲೆ 200, ಆಮೇಲೆ 300, ಆಮೇಲೆ ಈಗ 500. ಆಮೇಲೆ ನಾನು ಹಿಂಗಂದ ವಿಜಯಪ್ರಸಾದ್. ನಾನು ಟಕ 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 ಮಿಷಿನ್ಗೆ ಬಂದು 4 ಫೋಟೋ ತೆಗ್ದಿರೋದು. ತೆಗ್ಬಿಟ್ಟು ನನ್ನ ಸ್ಟೈಲಲ್ಲಿ ದಮ್ ಮಾಡ್ಕೊಂಡು ಕೂತ್ಕೊಂಡ. ಆಯಿತು. ಇವ್ರೇನು ಮಾಡೋಳೆ, ಅವಳ ಹೆಸರು ಮರ್ತೋಯ್ತು, ಹುಡುಗಿ ಹೆಸರು ಸುಗುಣ ಅಲ್ಲಲ್ಲ, ಇನ್ನೊಂದು ಹುಡುಗಿ ಟಿ ವಿ ನೈನ್. ಅವಳು ಆ ಮಾನಿಟ್ರಲ್ಲಿ ತೆಗೆದ್ಬಿಟ್ರು. ಕ್ಯಾಮ್ರಾ ಅಲ್ಲೊಂದು ಕ್ಯಾಮ್ರಾ ನಂದು. ಓಕೆ. ಆಮೇಲೆ ಶಾರ್ಟ್ ಆಯಿತು. ಏನೋ ಹೊಂಟೋದ್ರು ಅವರು, ಒಳಗೆ ಹೋದ್ರು. ಆಮೇಲೆ ಇವನು ಬಂದ ಡೈರೆಕ್ಟ್ರ್ ಅರಸು ಅಂತಾರೆ. ಅವಾಗ ಅಂಥ ಪಾಪ್ಯುಲರ್ ಅಲ್ಲ ಅವನು. ಓಕೆ. ಒಂದು 2-3 ಸಿನಿಮಾ ಏನೋ ಬರೆದಿದ್ದ. ಅವ್ನು ಬಂದು ಅಂತ ಗಾಳಿ ಮಾಡಿಬಿಟ್ಟ. ರಮ್ಯ ಶೂಟ್ ಮಾಡುವ ಇದು ಫೋಟೋ ತೆಗ್ರಿ ಹಂಗೆ ಅಂದ. ಡೈರೆಕ್ಟ್ರ್ ಕರೆದಿದ್ದಾರೆ, ಪ್ರೊಡ್ಯೂಸರ್ ಬರ್ಸಾರ, ಪ್ರಜಾವಣೆಗೆ ಬಂದು ತಪ್ಪೇನಿದೆ. ಇಲ್ಲ ಅವರು ಅವ್ರಿಗೆ ಇಷ್ಟ ಆಗಿಲ್ಲ, ಬೇಜಾರಾಗಿತ್ತು, ಹಂಗೆ ಹಿಂಗೆ ಅಂತ. ನಾನು ಮಾಡೋಕ್ಕಾಗಲ್ಲ ಅಂತ ಅವ್ನಿಗೆ ದೊಡ್ಡ ಗಲಾಟೆ ಮಾಡೋಕ್ಕೋದೆ. ಆವಾಗ ಮಧ್ಯಾಹ್ನ ಮೇಲೆ ಜಗ್ಗೇಶ್ ಎಂಟ್ರಿ. ಅವಾಗ ಜಗ್ಗೇಶ್ ನಂಗೆ ನಾಗಣ್ಣ ಅಂತ ಕರಿತಾ ಇದ್ದಿದ್ದು. ಅಣ್ಣ ಅಣ್ಣ ಹಿಂಗೆ ಆಯ್ತು ಅಂತ. ನನಗೂ ಆ ಹುಡುಗಿಗೆ ಏನೋ ಹುಡುಗಿ ಹೆಸರು ಬರ್ತಾರೆ. ಅದು ಇವನು ಒಬ್ಬ ಜರ್ನಲಿಸ್ಟ್ ಮದುವೆ ಆದ್ನಲ್ಲ. ಸರಿ ಅದಾಯಿತು. ಅಲ್ಲೇನಾಗ್ಬಿಟ್ಟಿದೆ, ಈ ಶಿಕ್ ಅಂತದ್ದು ಒಬ್ಬ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್, ಅವ್ನು ಸುಮ್ಮನಿರೋ ಕಾಲದ ಇರೋರು ವೀರೇಶನ್ಗೆ ಎಲ್ಲರಿಗೂ ಹೇಳ್ಬಿಟ್ಟಿಯ. ಅವ್ನು ಫೋನ್ ಮಾಡ್ದ, ಅವ್ನಿಗೂ ಮನು ಫೋನ್ ಮಾಡ್ದ. ಕೇಳಿದವ್ರಿಗೆಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟೆ. ಅದು ಎಲ್ಲಿಗೆ ಅದೆಲ್ಲ ಆಯಿತು ಬಿಡಿ, ಅದಾಯಿತು ಕೊಟ್ಟು ಬಂದು. ಆಮೇಲೆ ಅದು ಕಾಂಪ್ರಮೈಸ್ ಥರ ಆಯಿತು, ಫೋಟೋಸು ಅದು ಮುಗೀತು. ಈ ಮನು ಏನು ಮಾಡಿದ ನನಗೆ ಗೊತ್ತಿಲ್ಲ, ಶಾಮ್ ಕೊಟ್ಟಿಯಾರ ಬ್ಯಾಂಗ್ಳೂರ್ ಮಿರರ್. ಇವರು ಟ್ವಿಟ್ಟರಲ್ಲಿ ಹಾಕ್ಕೊಂಡು ಅವ್ರ ಬಗ್ಗೆ, ರಮ್ಯಾ ಬಗ್ಗೆ ಏನೇನೋ ಬರ್ದ್ಯಾರ ಅಂತ. ಅವರು ಅದು ನೋಡಿಬಿಟ್ಟು, ಅದು ಅವ್ರು ನೋಡಿಲ್ಲ. ನಂದು ಶನಿವಾರ ಆಗಿರೋದು ಇನ್ಸಿಡೆಂಟು. ಸೋಮವಾರ ಚಾಮರಾಜಪೇಟೆ ಮಶಾಣದಲ್ಲಿ ಶೂಟಿಂಗ್ ಮಾಡ್ತಿದ್ರಂತ. ಆವಾಗ ಇದು ಏನೋ ಟ್ವಿಟ್ಟರ್ ನೋಡ್ಬಿಟ್ಟು ಅವ್ರವ್ರಿಗೆ ಬರವಣಿಗೆಲ್ಲ ಕ್ಲಾಶ್ಗಳು ಹಾಕೊಂಡು ಹೋಗಿದ್ದು. ಆಮೇಲೆ ಏನೋ ಕಾನ್ಫರೆನ್ಸ್ ಕಾಲ್ ಅದೇನೋ ಮಾಡಿ, ನನಗೆ ಗೊತ್ತಿಲ್ಲ ಅದು. ಮಾಡಿದಾಗ ಯಾರು ಫೋಟೋ ಕೊಟ್ಟಿದ್ದು ಅಂತ ಹೇಳಿದಾರೆ, ಮನು ಅಂತ ಹೇಳಿದಾರೆ. ಈ ಮನು ಮಾಡಿದ ಒಂದು ತಪ್ಪು ನೋಡಿ, ಫೋಟೋಗ್ರಾಫರಲ್ಲಿ ಅಂಡರ್ಸ್ಟ್ಯಾಂಡ್ಗಳು ನೆಟ್ಟಿಗಿಲ್ಲ ಅಂದರೆ ತುಂಬ ಸಮಸ್ಯೆಗಳಾಗುತ್ತೆ. ಒಪ್ಕೋಬೇಕು, ಹೌದಾ ನಾನೇ ತಗೊಂಡೆ ಅಂತ ಹೇಳಬೇಕು. ಈಗೊಬ್ಬ ನೀವು ಜರ್ನಲಿಸ್ಟ್ ರೀ, ನೀವು ಅಲ್ಲಾರ ಬರಿಬೋದು, ಎಲ್ಲಾರ ಬರಿಬೋದು. ಕೇಳೋದು ನಿಮ್ಮದು ಕೇಳ್ತಾ, ಹೌದು ನನಗೆ ಎಷ್ಟು ಬರ್ಕೊಟ್ರು, ಹೌದು ನಾನು ತಗೊಂಡೆ, ಅದು ಹೇಳಬೇಕು. ಯಾವಾಗ ಈ ಕಾಂಟ್ರವರ್ಸಿ ಅಂತ ಬಂದಾಗ ಮನು ಏನು ಮಾಡ್ಯಾನ, ನಾಗೇಶ್ ಕುಮಾರ ಕೊಟ್ಟಿದ್ದು ಅಂತ ಹೇಳ್ಬಿಡಿ ಕೇಳಿದವನು ಅವನೇ. ನಮಗೆ ರೆಕಾರ್ಡ್ ಮಾಡ್ಕೊಳಕ್ಕೆ ಬರೋಲ್ಲ ಫಸ್ಟ್ ಆಫ್ ಆಲ್. ಇವಾಗ ಅನಿಸ್ತದೆ ಯಾರ ಮಾತ್ರ ರೆಕಾರ್ಡ್ ಮಾಡ್ಬೇಕು ಅನಿಸ್ತದೆ, ನಮಗೆ ಬೇಡ ಅನಿಸ್ತದೆ. ಅದು ಹಾಕ್ಯಾರ ಅವ್ರು ಕಾನ್ಫರೆನ್ಸ್ ಕಾಲೇನೋ ಹಾಕಿದಾರಂತ ರಮ್ಯ ಅವರು.
ಅವರು ಇಬ್ಬರಿಗೆ ಹಾಕ್ಬಿಟ್ಟು ಆಮೇಲೆ ನನಗೆ ಹಾಕ್ಯಾರ. ನನಗೆ ಹಾಕ್ತಾರ, ನಾಗೇಶ್ ಏನು ನಮ್ಮ ಇದ್ರ ಮೇಲೆ ನೀವು ಫೋಟೋ ಕೊಟ್ಟಿಯ ಅಂತ. ಇಲ್ಲಮ್ಮ ಅವರು ಮನೋರು ಕೇಳಿದ್ರು, ಕೊಟ್ಟೆ ಅಷ್ಟೇ. ನಾನೇನು ಇದ್ದಿಲ್ಲಮ್ಮ, ಕಾನ್ಫಿಡೆನ್ಸ್ ಕೇಳ ಅಷ್ಟೇ. ಇದಾಯಿತು. ಆಮೇಲೆ ನೋಡಿದ್ರೆ ಅವ್ರು ಕೋರ್ಟಿಗೆ ಇದು ಕೇಸ್ ಹಾಕ್ಯ. ನನಗೆ ಆ ಫೋಟೋದಲ್ಲಿ ಏನಿತ್ತು, ಏನು ಯಾಕೆ ಅದು ಕೇಸ್ ಹಾಕ್ಲಿಕ್ಕೆ ಕಾರಣ ಏನು? ಕೇಸ್ ಹಾಕೋ ಕಾರಣ ನನ್ನ ಹತ್ರ ಕೇಳಿ ಫೋಟೋ ತೆಗಿಬೇಕಿತ್ತು ಅಂತ ತೆಗಿಯೋದು ಕೇಳ್ದ. ಈಗ ನೀವು ಒಬ್ಬ ಪ್ರೆಸ್ನವ್ರು ಬರ್ತೀರ ನೋಡಿ, ಇವಾಗಾದರೆ ಜೆರಾಕ್ಸ್ ಕಾಪಿ ಥರ ಎಲ್ಲನೂ ಕರೀತಾರೆ, ಪ್ರೆಸ್ ಮೀಟ್ ಅಂತ ಕರೀತಾರೆ, ಲೈನ್ ಕ್ಯಾಮ್ ನಿಂತದೆ, ಲೈನ್ ತುಂಬ ಜನ ಕೂತಿರ್ತಾರೆ. ಅಲ್ಲ, ನಾವು ಕೆಲಸ ಮಾಡ್ಬೇಕಾರೆ ಎಲ್ಲರೂ ಇತ್ತು. ಅರಗಣಿ ಮಾಡ್ಬೇಕಾದ್ರೆ ನಾವು ಹೊರಗಡೆ ಸಪ್ರೇಟಾಗಿ ಹೋಗ್ತಿದ್ಬೋ. ಸಮಿತ ಕರ್ನಾಟಕ ಮಾಡ್ಬೇಕಾದ್ರೆ ನಾವು ಇಂಡಿವಿಜುವಲಾಗಿ ಬೆಳಿಬೇಕನ್ನೋದು ನಿಮ್ದೆಲ್ಲ ಅವಾಗೆಲ್ಲ ನಿಮ್ಮ ಕಾಲ ನಮ್ಮ ಕಾಲ ಅವೆಲ್ಲ ಇಂಡಿವಿಜುವಲಾಗಿ ಬೆಳೀತಾ ಇದ್ದು. ನಮ್ದರ ಎಲ್ಲ ಜೆರಾಕ್ಸ್ ಕಾಪಿ ಇತ್ತು. ಎಲ್ಲಿತ್ತು ಜೆರಾಕ್ಸ್ ಕಾಪಿ? ಗಣೇಶ್ ಕಾಸೂರು ಬೆಳೆದರು ಅಂದರೆ ಹೆಂಗೆ ಅದು ಬೆಳೆದಿದ್ದು? ಅವ್ರು ಸ್ವಂತ ಬರವಣಿಗೆ, ಅದು ಸ್ವಂತ ಬರವಣಿಗೆ ಅಲ್ಲ. ಮಾತಾಡೋ ಶೈಲಿ ಇರ್ಬೋದು, ಬರವಣಿಗೆ ಸ್ಟೈಲಿ ಇರ್ಬೋದು, ಇಂಡಿವಿಜುವಲ್ ಹೋಗಿ ನೀವು ಮಾತಾಡ್ಸೋದಿದಲ್ಲ, ಆ ಒಳಗಿರೋದನ್ನ ತೆಗಿಯೋದಿದೆಯಲ್ಲ, ಬುದ್ಧಿವಂತಿಕೆಯಿಂದ ಹೇಳೋದು, ಮನಸ್ಸಿಂದ ತೆಗಿಯೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ನೋಡ್ದೆ ಈ ಗಣೇಶ್ ಕಾಸೂರ್ನ ಎಲ್ಲೋ ಒಂಥರ ಮಾತಾಡ್ಸೋದು ಯಾಕೆ ಅಂದರೆ, ಏನು ಗಣೇಶ್ ಬಂದರು ಅಂತ ಮಾತಾಡ್ಸೋದಲ್ಲ ಅಲ್ಲಿ. ಗಣೇಶ್ ವ್ಯಕ್ತಿತ್ವ ಅಲ್ಲ ಅಲ್ಲಿ. ನಿಮ್ಮಲ್ಲಿರೋ ಒಂದು ಆ ವಿದ್ಯೆ ಇದೆಯಲ್ಲ, ಆ ವಿದ್ಯೆನೇ ನಿಮ್ಮನ್ನು ಕಾಪಾಡ್ತಾ ಇರೋದು ಇವತ್ತವರೆಗೂ. ಇವತ್ತು ಯಾಕೆ ಗಣೇಶ್ ಹಾಗೆ ಹಿಂಗೆ ರಫ್ ಗಿಫು ಅಂತಾರಲ್ಲ, ಆ ರಫ್ ಅಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ ಅದು ರಫ್ ಅಂತ. ಅದು ಅವ್ರದ್ದು ಒಂದು ಬೆಳವಣಿಗೆಗೆ ಅವ್ರದ್ದೇ ಆದ ಒಂದು ಸ್ಟೈಲು, ಬರವಣಿಗೆ, ಬರೆಯೋದು ಎಲ್ಲ ಮಾಡಿ ತುಂಬ ಜನ ಇಷ್ಟಪಡ್ತಾರೆ ಗಣೇಶ್ ಕಾಸೂರ್ ಅವ್ರನ್ನ. ಈಗ ನನಗೆ ನಾನು ಮಾತಾಡೋ ಸ್ಟೈಲ್ಗಳು ಇವೆಲ್ಲ ನೋಡಿ ನಂಗೆ ತುಂಬ ಜನ ಹೇಳಿದೆ. ಮಾತಾಡ್ಬೇಕಾರೆ ಯಾರೋ ಹಿಂಗೇನು ಇಂಟರ್ವ್ಯೂ ಆದ್ರೆ ಹಿಂಗೆ ಮಾತಾಡೋದು, ಸರ್ ನೀವು ಹೆಂಗಿದ್ರು ಹಂಗೆ ಇರಿ ಸರ್ ಅಂತ. ಬೇಡಪ್ಪ, ಯಾರೋ ಎಲ್ಲ ಚೇಂಜ್, ನೀವು ಬದಲೇ ಆಗಬೇಡಿ ಅಂತ ನಂಗೆ ತುಂಬ ಜನ ಹೇಳಿದ್ದಾರೆ. ಎಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡಿ, ಎಷ್ಟು ಜನ ಜರ್ನಲಿಸ್ಟ್ಗೆ ಹೆಲ್ಪ್ ಮಾಡಿದ್ದೀನಿ ನಾನು. ಆಮೇಲೆ ಕೇಸ್ ಆಯಿತು. ಕೇಸ್ ಆಯಿತು. ಕೇಸ್ ಆದಮೇಲೆ ಏನಾದ್ರು ಜಗದೀಶನವರು ಅಶೋಕ್ನವರಿಂದ ನಿಮ್ಮಲ್ಲಿ ಕೇಸ್ ಆಗಿದೆ, ಅರೆಸ್ಟ್ ಆದ. ಅಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಅದಾಗಿದೆ, ಶನಿವಾರ ಆಗಿರೋದು. ಸೋಮವಾರ ಇವೆಲ್ಲ ಆ ಲೇಡಿ ನನಗೆ ಫೋನ್ ಮಾಡಿರೋದು. ಅದು ಮಾಡೋಟಲ್ಲಿ ತುಂಬ ಜನ ಈ ನ್ಯೂಸ್ ಆದ ತಕ್ಷಣ ಏನಾಗಿದೆ, ಪ್ರಜಾವಣೆಯಲ್ಲಿ ಬಂತು, ಪ್ರಜಾವಣೆಯಲ್ಲಿ ಹಾಕಿದ್ರು. ಅಂಥದ್ದು ಏನಿಲ್ಲ, ಬಸ್ ಸ್ಪೆಕ್ಸ್ ಹಾಕಿರೋದು ಇದು ಅಷ್ಟೇ. ತಿಂತಾ ಇರೋದು ಅಷ್ಟೇ ಫೋಟೋ. ಕೆಟ್ಟ ಫೋಟೋ ಅಂತೂ ಅಲ್ಲ ಅಂತ. ಓಕೆ. ಆಮೇಲೆ ಇದೆಲ್ಲ ಆಯ್ತಲ್ಲ, ಅದು ಕಾಂಟ್ರವರ್ಸಿಗೆ ಕಾರಣ ಆಗಿದ್ದು ನನಗೂ ತಲೆ ಓಡಲಿಲ್ಲ. ಏನು ಅಂದರೆ, ರಮ್ಯ ಅವರು ಆ ಚಿತ್ರದಲ್ಲಿ ಮಾಡ್ತಾ ಇರೋದು ಕಾಲ್ ಗರ್ಲ್ ಕ್ಯಾರೆಕ್ಟರ್. ಆ ಸುದ್ದಿ ಆಗೋ ಕಾರಣ ಏನು ಅದೇ. ಆ ಟೈಮಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದರು. ಅವ್ರ ಬೆಳವಣಿಗೆ ಇದೆಲ್ಲ ಆಯಿತು. ಅದು ಆಗಿದ್ದು, ಅದು ಕವರ್ ಹೋಗಿತ್ತು. ಅದು ಏನಾಯಿತು, ಅದು ಅವರು ಫುಲ್ ಫಿಲಮ್ ಮಾಡ್ತಾನೇ ಇದ್ದರು. ಇದು ಯಾವಾಗ ಇವೆಲ್ಲ ಆಯ್ತು, ಇವೆಲ್ಲ ಪತ್ರಿಕೆಗಳಲ್ಲೆಲ್ಲ ಕಾಲ್ ಗರ್ಲ್ ಅಂತ ಎಲ್ಲ ಬಂದು ಇದೆಲ್ಲ ಆಯ್ತು, ದೊಡ್ಡ ಇಶ್ಯೂ ಆಯ್ತಲ್ಲ. ದೊಡ್ಡ ಇಶ್ಯೂ ಆದಮೇಲೆ ಇದಾಯಿತು. ಆಮೇಲೆ ಶೂಟಿಂಗ್ ಆಯಿತು, ಆಮೇಲೆ ನಿಂತೋಗಿದ್ದು. ಆಮೇಲೆ ಅವರು ನಿಮಗೆ ಗೊತ್ತಲ್ಲ, MP ಆದರು, ಎಲ್ಲ ಆಯಿತು. ಆಮೇಲೆ ನನಗೆ ಒಂದು ಸರಿ ಕಾಂಪ್ರಮೈಸಿಗೆ ಅಂತ ಮನು ಇವರಿಬ್ಬರು ಕರೆದ್ರು ಬೆಂಗಳೂರು. ನಾನು ಬರಲ್ಲ ಅಂತ. ಕಾಂಪ್ರಮೈಸಿಗೆ ನಾನು ಬರಲ್ಲ, ನಾನು ತಪ್ಪು ಮಾಡಿಲ್ಲ, ಏನಕ್ಕೆ ಬರಬೇಕು, ಕಾಂಪ್ರಮೈಸೇ ಮಾಡಿಲ್ಲ ನಾನು. ಕಾಂಪ್ರಮೈಸ್ ಏನಕ್ಕೆ ಬರಲಿ, ನಾನು ಆಗಲಿಲ್ಲ. ಇವರಿಬ್ಬರು ಹೇಳಿದ್ರು, ನಾನು ಆಗಲಿಲ್ಲ. ನನ್ನ ಜೀವನದಲ್ಲಿ ನಮ್ಮಮ್ಮನ ನಾನು ತಪ್ಪು ಮಾಡಿದ್ದು ಏನಂದರೆ, ಪೊಲಿಟಿಷನ್ ಕರೆಸಿದ್ದು ಜಾಮೀನಿಗೆ. ನಮ್ಮ ತಾಯಿ ಬಂದರು, ಪೊಲಿಟಿಷನ್ ಕರ್ಕೊಂಡೋಗಿ ಜಾಮೀನಿಗೆ. ಕ್ಯಾಮ್ರಾ ಕಿತ್ಕೊಂಡ್ರು. ನಾನು ಚಿಪ್ಪನ್ನು ಡಿಲೀಟ್ ಮಾಡಿಬಿಟ್ಟಿದ್ದೆ. ಅವ್ರೇನೋ ಮಾಡಿ ತೆಗಿಯೋಕ್ಕೆ ಅಂತ ಮಾಡಿದ್ರು. ಅದು ಏನಾಯ್ತೋ ಗೊತ್ತಿಲ್ಲ. ಕ್ಯಾಮ್ರಾ ಸೀಜ್ ಮಾಡಿಬಿಟ್ರು. ನಾನು ಅಲ್ಲಿ ನಮ್ಮ ತಾಯಿನ ಬಿಡ್ಸ್ಕೊಂಬಂದರು. ಕೋರ್ಟಲ್ಲೂ ನಮ್ಮ ತಾಯಿನ ಜಾಮೀನಿಗೆ. ನಾನು ಕೋರ್ಟಲ್ಲಿ ಆ ಜಡ್ಜವರು ಕ್ವಶನ್ ಆಗ್ತಿದ್ದಾಗ ಹೇಳ್ಬಾರ್ದು, ತುಂಬ ಕೋಪ ಬಂತು ನನಗೆ. ಆ ವಯಸ್ಸಿನಲ್ಲಿ ತಗೊಂಡೋಗಿ ನಿಲ್ಲಿಸ್ಬಿಟ್ನಲ್ಲ ಅಂತ. ಹೆಂಗೆ ಕ್ವಶನ್ ಆಗ್ತಾನೆ, ನಿಮ್ಮ ಮಗನಾ ಅಂತ ಕೇಳ್ತಾರೆ. ಆಮೇಲೆ ಆಯಿತು, ಅದು ಆಯಿತು, ಅದು ಮುಗೀತು. ಮುಗಿದಾದ್ಮೇಲೆ ರಮ್ಯ ಅವರು ಬರಲಿಲ್ಲ. ಆ ರಮ್ಯ ಅವರು ಆದ ಟೈಮಲ್ಲಿ MP ಆಗಿಬಿಟ್ರು. ಕೋರ್ಟ್ಗೆ ಬರಲಿಲ್ಲ ಅವರು. ಅದೇನಾಗುತ್ತೆ, ಎಲ್ಲ ಪತ್ರಿಕೆಗಳು ನಾನು ಮಾಡಿದ್ದ ಪೇಪರ್ಗಳಲ್ಲೇ ಎಲ್ಲದರಲ್ಲೂ ನನ್ನ ಬಗ್ಗೆ ಬಂದ್ಬಿಡ್ತು. ಅವು ಕೆಲವು ಪತ್ರಿಕೆಗಳಲ್ಲಿ ನಾನು ಅವ್ರನ್ನ ರವಿ ಬೆಳಗೆರೆ ಅವ್ರ ಪತ್ರಿಕೆಗೆ ಅವ್ರು ನನಗೆ ಅಣ್ಣ ಅಂತಾರೆ ಮಾತಾಡ್ಸ್ತಿದ್ದೆ. ರವಿ ಬೆಳಗ್ಗೆ ಆ ಕಾಲದಿಂದನೂ ಇರೋವರೆಗೂ ನಾನು ಎಲ್ಲಿ ನಿಂತ್ಕೊಂಡ್ರು ಅಣ್ಣ. ನಾನು ಹತ್ರಕ್ಕೆ ಹೋಗ್ತಿದ್ದಿಲ್ಲ, ಯಾರು ಜರ್ನಲಿಸ್ಟ್ ಹತ್ರ ಅವರೇ ಬಂದು ನಾನು ಮಾತಾಡ್ಸೋದು ಸರ್. ಆ ಪತ್ರಿಕೆಯಲ್ಲಿ ನಾಗಿ ಅದರಲ್ಲೂ ಬೇರೆ ನನ್ನ ಬಗ್ಗೆ ನೆಗೆಟಿವ್ಗೆ ಅಂದರೆ ಈ ಹೊಸ ಜರ್ನಲಿಸ್ಟ್ಗಳು ಬಂದಿದ್ರು ಅವಾಗ. ನನ್ನ ಬಗ್ಗೆ ಕೆಟ್ಟದಾಗ ಬರೆದ್ರು. ಲಂಕೇಶ್ ಪತ್ರಿಕೆಯಲ್ಲಿ ನಾನು ಬರ್ತಿದ್ದೆ. ನಾಗೇಶ್ ಕುಮಾರ್ ತಲೆ ಮೇಲೆ ನಿರುದೋಸೆ ಉಗಿದ್ರು ಅಂತ ಕವರ್ ಪೇಜ್.
ಎಲ್ಲ ಪೇಪರ್ಗಳಲ್ಲೂ ಬಂದ್ಬಿಡ್ತು. ನಂಗೆ ಸಪೋರ್ಟಿಗೆ ನಿಂತಿದ್ದು ಒಂದೇ ಒಂದು ಪ್ರಜಾವಾಣಿ. ಯಾಕಂದ್ರೆ ಆ ಪತ್ರಿಕೆ ಕೆಲಸ. ನನ್ನ ವೆಬ್ಸೈಟು ಫೋಟೋ ಹಾಕಿದ್ದೆ, ನಾನು ಕೆಟ್ಟದಾಗಿ ಏನೂ ಬರ್ದಿತ್ತಿಲ್ಲ. ನನ್ನ ವೆಬ್ಸೈಟ್ನು ಸ್ಟಾಪ್ ಮಾಡಿಸ್ಬಿಟ್ರು. ಅದನ್ನು ಇದೆಯಲ್ಲ ಅದೊಂದು ಏನೋ ಹೇಳ್ತಾರೆ ಅದಕ್ಕೆ, ಪೊಲೀಸ್ದೊಂದು ಏನೋ ಹೇಳ್ತಾರೆ, ನಾವು ಹೋಗಿದ್ದು ನಾನು ಹೋಯ್ತು, ನಂದೊಂದು ವಾರ ಹೊಟ್ಟಾಯ್ತು. ಅದಾಯಿತು. ಆಮೇಲೆ ಇಲ್ಲಿ ಅರೆಸ್ಟ್ ವಾರೆಂಟ್ ಅಂತ ಬಂದಾಗಿರ್ಬಿಟ್ಟು ನಮ್ಮ ಹುಡುಗರು ಒಂದು ಗೌಡ್ರ ಗ್ಯಾಂಗ್ ಇದೆ, ನಮ್ಮ ಮನೆ ಹತ್ರ ಕಾರ್ ತಗೊಂಬಂದು ನಾನು ಎತ್ತಾಕೊಂಡು ಹೋಗ್ಬಿಟ್ರು ಮಂಡ್ಯಕ್ಕೆ. ಆ ಮಂಡ್ಯದಲ್ಲಿ ರೂಮಾಗಿ ಕೂತಿದ್ದೀವಿ, ಟಿ ವಿಯಲ್ಲೇನಂತೆ ಅಲ್ಲ. ಅತ್ತಿಂತ ಮುಂಚೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಇಲ್ಲಿ ಫೋನ್ ಬಂದ್ಬಿಡ್ತಾವೆ. ಫೋನ್ ಬರೋಂಗೆ ಮುಂಚೆನಾಗೋಗಿದೆ. ಅಚ್ಚಿತ್ತನ ಏನೋ ಹೆಸರು ರೀ ಅವಳ ಹೆಸರು, ಟಿ ವಿನ ಅವಳು ಏನೋ ಇದೆ ಹೆಸರು ಅವಳದು. ಅವಳು ಫೋನ್ ಮಾಡಲ್ಲ, ಅವಳು ಇಲ್ಲ ನನ್ನ ಜೊತೆಗೆ. ಕ್ಯಾಶುವಲಾಗಿ ನನ್ನ ಹತ್ರ ಮಾತಾಡ್ತಾಳೆ, ನಾನು ಕ್ಯಾಶುವಲಾಗಿ ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಲೈವ್ ಹೋಗ್ತಾ ಇರೋದು ಟಿ ವಿಯಲ್ಲಿ ರೀ. ಲೈವ್ ಹೋಗ್ತಾ ಇರೋದು ನನಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಮಕ್ಳಿಗೆ ಗೊತ್ತಾಗ್ಬಿಡ್ಬಿಟ್ಟು ಮನೇಲಿ ಅವಳು ಫೋನ್ ಬಂದ ತಕ್ಷಣ ನನ್ನ ಹೆಂಡತಿ ಮಕ್ಳಿಗೆ ಏನೂ ಹೇಳಲಿಲ್ಲ. ಫೋನ್ ಹಿಡ್ಕೊಂಡು ಹಂಗೆ ಹೋಗಿ, ಇಲ್ಲೊಬ್ಬ ಡೈರೆಕ್ಟ್ರ್ ಒಬ್ಬಿದ್ದಾನೆ ನಮ್ಮ ಮನೆಯಿಂದ ಆ ಕಡೆ 4 ರೋಡಲ್ಲಿ ಮಾತಾಡ್ಕೊಂಡು ಅವ್ನ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಮಕ್ಳಿಗೆ ಏನೂ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಅಲ್ಲಿ ಹೋಗ್ತೀನಿ. ಅವ್ನ ಮನೆಗೆ ಹಿಂಗೆ ಕೂತ್ಕೊಂಡು ಅವ್ನು ಚೇರಲ್ಲಿ ಅವ್ರ ತಾಯಿ ಇದ್ರು, ಅಲ್ಲೆಲ್ಲ ನನ್ನ ಪಾಡೋದು ಹಿಂಗೆ ಮಾಡ್ಬಿಟ್ಟು ಸುಮ್ಮನೆ ಹಿಂಗೆ ನೋಡ್ತೀನಿ. ಟಿ ವಿಲಿ ನಂದೇ ಬರ್ತಾಯಿದೆ, ಏನೇ ಇಲ್ಲಿ ಮಾತಾಡ್ತಾ ಇದ್ದೀನಿ ಟಿ ವಿಲಿ. ಆ ಟಿ ವಿಲಿ ನನ್ನ ಫೋಟೋ ಹಾಕೋರೆ, ಅವಳು ವಾಯ್ಸ್ ಬರ್ತಾಯಿದೆ. ನಾನು ಒಂದು ಸ್ವಲ್ಪ ಹುಷಾರಾಗ್ಬಿಟ್ಟೆ. ನಾನು ಟಿ ವಿಲಿ ನೋಡಿದೆ, ಏನು ಅಂತ ಹೇಳಲಿಲ್ಲ. ನಾನು ಸ್ವಲ್ಪ ಹುಷಾರಾದ ತಕ್ಷಣ ಅವರೆಲ್ಲ ಕೇಳಿದೆ, ರಮ್ಯವ್ರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಹಂಗೆ ಅಂದ. ನಾನು ಯಾವುದೂ ಅಂಥ ಕೆಲಸಗಳು ಯಾವುದೂ ಮಾಡಿಲ್ವಲ್ಲ ಕೇಸ್ ಹಾಕಂಗಿಲ್ಲ, ಫೋಟೋ ಹೀಗಾಗಿ ಅಂದ. ಹಾಕೊಳ್ಳಿ ಬಿಡಿ, ಮತ್ತು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನನಗೇನೇ ಅದಕ್ಕಿಲ್ಲ. ಈಗ ಎಕ್ಸಾಂಪಲ್ ಒಬ್ಬ PRO ಸಿನಿಮಾ ಸ್ಟಿಲ್ಗಳನ್ನ ಕಳಿಸ್ತಾರೆ. ಆ ಸಿನಿಮಾ ಸ್ಟಿಲ್ಗಳು ಕಳಿಸ್ತವ್ನು ಸ್ಟಿಲ್ ಫೋಟೋಗ್ರಾಫರ್ನ ಬರ್ತಾನೆ, ಸ್ಟಿಲ್ ಫೋಟೋಗ್ರಾಫರ್ ಪ್ರೊಡ್ಯೂಸರ್ ಕೊಡ್ತಾರೆ, ಪ್ರೊಡ್ಯೂಸರು PRO ಕೊಡ್ತಾರೆ. ಅವು PRO ಏನು ಮಾಡ್ತಾರೆ, ಎಲ್ಲ ಪೇಪರ್ಗೂ ಹಂಚುತ್ತಾರೆ. ಅವಾಗೆಲ್ಲ ಹಂಚುತ್ತಾರೆ, ಎಲ್ಲರೂ ಬರೀತಾರೆ, ಒಳ್ಳೇದು ಇದ್ರು ಕೆಟ್ಟದ್ದು ಎಲ್ಲ ಬರೀತಾರೆ. ಹಂಗಂತ ನಾವು ಅರೆಸ್ಟ್ ಮಾಡ್ತೀರಾ ನೀವು ಫೋಟೋಗ್ರಾಫರ್ನ? ಹಾಗೆ ನಂದೇನಿದೆ, ನಾನು ಫೋಟೋ ತೆಗ್ದೀನಿ ಅಷ್ಟೇ, ನಾನು ಏನು ಮಾಡಿಲ್ಲ. ಜಗ್ಗೇಶಿಗೆ ಮಾತ್ರ ಜೀವನದಲ್ಲಿ ತುಂಬ ಮೇಲೆ ಬರ್ತೀರಾ ಅಂತ ಒಂದು ಮಾತು ಹೇಳಿದರು. ಜಗ್ಗೇಶ್ ಇವತ್ತು ನೆನೆಸ್ಕೊತಾನೆ ಅದನ್ನ. ಜಗ್ಗೇಶು ನನ್ನ ತಾಯಿಗೊಂದು ಈ ಥರದ್ದು ನಮ್ಮ ಅಮ್ಮಂದು ಟೆಸ್ಟ್ ಮಾಡಿ 1 ವಾರ ಕೊಡ್ಸೋದು. ಆವಾಗಲೇ ನಾನು ಕಿವಿ ಕೇಳಿಸ್ಟೆಡ್ ಆಗಿತ್ತು. ಜೈ ಜಗದೀಶದ ಏನೋ ಒಂದು ಇನ್ಸಿಡೆಂಟ್ ಇದೆ ಅಲ್ಲ, ನಗಣ ರೇಪ್ ಕೇಸ್ ಏನಾಯಿತು ಅಂತ. ನಾನು ಯಾವುದಿದು ರೇಪ್ ಕೇಸ್ ಇದು ಅಂದ್ರೆ, ಈ ಕಡೆ ಗೇಟಲ್ಲಿ ರೈತರ ಚಳುವಳಿಗೆ ಗಲಾಟೆ, ಈ ಕಡೆ ನಾನು ಫೋಟೋಗ್ರಾಫರ್ಸ್, ಸಿನಿಮಾ ಫೋಟೋಗಳು ನಾನು ಒಬ್ಬನೇ ಅವಾಗಿನ ಯಾರೋ ಅಷ್ಟು ಬರ್ತಿತ್ತಿಲ್ಲ. 2 ಕ್ಯಾಮ್ರಲ್ಲಿ ಫೋಟೋ ತೆಗಿತಾಯಿತ್ತು. ತೆಗೆದ ತಕ್ಷಣ ಏನು ಮಾಡತ್ತೈತಿ ಹಂಗೆ ಅಂತ ಹೊರಪ್ಪ ಹೊಡೆದಾಗ ಏನಾಗೋಯ್ತು, ಅವ್ರು ಸ್ವಲ್ಪ ಸಣ್ಣಕ್ಕಿದ್ದು ಬಿದ್ದೋಗ್ಬಿಟ್ಟೆ. ಏನಾಗೇಶನ ಏನು ಹೇಳಿ, ಇಷ್ಟೊತ್ತಲ್ಲಿ ಏನು ನಾಳೆ ಬರ್ಬೋದಾಗಿತ್ತಲ್ಲ, ಏನೋ ನನ್ನ ಬಗ್ಗೆ ಕಮೆಂಟ್ ಮಾಡ್ತೀರಾ? ಅದೇ ನನ್ನ ಬಗ್ಗೆ ಗೊತ್ತಾ ನಿಮಗೆ, ಯಾರು ಏನು ಕಿತ್ತೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗೆ ತೆಗ್ದ್ಬಿಟ್ಟು ಗನ್ನಿಗಿಲ್ಲಿಟ್ಟ ನಾನು ಗನ್ನ.